ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಧಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ನಿಧಿ. ಸೊ ಇವಾಗ ಬ್ಯಾಗ್ನ ತಗೊಂಡು ಎಲ್ಲೋ ಹೋಗ್ತಾ ಇದ್ದೀನಿ ಅಂತ. ಸೊ ಮಂಡ್ಯ ಕಡೆ ತುಂಬ ದಿನ ಆದಮೇಲೆ 7 ಗಂಟೆ ಆಯಿತು. ಇಷ್ಟೊತ್ತಿಗೆ ಊರಲ್ಲಿ ಇರಬೇಕಿತ್ತು. ಸೊ ಡೆಕೋರೇಷನ್ ಇತ್ತು, ಲೇಟ್ ಆಗೋಯ್ತು. ಸೊ ಅದಕ್ಕೆ ಇವಾಗ ಹೊರಡ್ತಾ ಇದ್ದೀನಿ. ಹಂಗೆ ಮಂಡ್ಯ ಕಡೆ ತುಂಬ ದಿನ ಆಗಿದೆ ಹೋಗಿ, ಇವಾಗ ಹೋಗಬೇಕು. ಸೊ ಈವ್ನಿಂಗ್ ಹೋಗೋಣ ಅಂದರೆ ಡೆಕೋರೇಷನ್ ಇತ್ತಲ್ಲ, ಸೊ ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಕಾರು ರೆಡಿ ಇದೆ. ಸೊ ಯಾಕೆ ಹೋಗ್ತಾ ಇದ್ದೀನಿ ಅಂತ ಸೊ ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಇದೇ ನಂದು ರಥ, ಚಿಕ್ಕದಾಗಿ ಚೊಕ್ಕದಾಗಿ ಝೆನ್ನು. ಓಪನ್ ಆಗ್ತಾ ಇಲ್ವೇ? ಕಾರ್ ತೆಗೆದು ತುಂಬ ದಿನ ಆಯಿತು. ಇವತ್ತು ಓಪನ್ ಮಾಡಬೇಕು. ಅಪ್ಪಪ್ಪ. ಸೊ ಗಾಡಿ ತುಂಬ ಗಲೀಜಾಗಿದೆ. ಗಾಡಿನೂ ಕ್ಲೀನ್ ಮಾಡಿಲ್ಲ. ಸದ್ಯಕ್ಕೆ ಇವಾಗ ಸಿಂಪಲಾಗಿ ಒರೆಸ್ಕೊಂಡು ಹೊರಡ್ಬೇಕೀಗ. ನಾಳೆ ಹೋಗಿ ಊರಲ್ಲೇ ವಾಷಿಂಗ್ ಕೊಡ್ತೀನಿ. ಸೊ ಯಾಕೆ ಹೋಗ್ತಾ ಇದ್ದೀರಿ ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ. ಸೊ ಅದನ್ನು ನಿಮಗೆ ನಾಳೆಗೆ ಡೈರೆಕ್ಟ್ ಹೇಳ್ತೀನಿ ಯಾಕೆ ಬಂದಿದ್ದೀನಿ ಊರಿಗೆ ಅಂತ. ಸೊ ತುಂಬ ದಿನ ಆಯ್ತಲ್ಲ ಸ್ಟಾರ್ಟ್ ಮಾಡಿ ಗಾಡಿ. ಸ್ಟಾರ್ಟ್ ಆಗೋಯ್ತು. ಸೊ ಆಲ್ರೆಡಿ ಒಂದು 15 ಡೇಸ್ ಆಗಿತ್ತು ಗಾಡಿ ತೆಗೆದೇ ಇರಲಿಲ್ಲ, ಬಿಸಿಲಲ್ಲಿ ಒಣಗಿಕೊಂಡು ನಿಂತಿತ್ತು. ಆದರೂ ತುಂಬ ದಿನ ಆದ್ರೂ ಸೆಕೆಂಡ್ ಸೆಲ್ಫ್ಗೆ ಸ್ಟಾರ್ಟ್ ಆಯಿತು. ಈಗ ಹೊರಡ್ಬೇಕು ಮಂಡ್ಯಗೆ. ಸೊ ಅಂದರೆ ತುಂಬ ಅಂದರೆ ಒಂಥರ ಖುಷಿ ಆಗ್ತಾಯಿದೆ. ಅಪರೂಪಕ್ಕೆ ಊರಿಗೆ ಹೋಗ್ತಾ ಇದ್ದೀನಲ್ಲ ಅಂತ. ಬಟ್ ಇಲ್ಲೂ ಕೆಲಸಗಳಿದೆ. ಬಟ್ ಆದರೆ ಏನು ಮಾಡೋದು, ಹೋಗಬೇಕಲ್ಲ. ಸೊ ಯಾಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನಾಳೆ ವೀಡಿಯೋದಲ್ಲೇ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಈಗ ಮಂಡ್ಯಗೆ 100 ಕಿಲೋಮೀಟ್ರ್ ಜರ್ನಿ. ಸೊ ನಾವು 100 ಕಿಲೋಮೀಟ್ರ್ ಹೋಗೋದು ಟೈಮ್ ಅನ್ಸಲ್ಲ. ಸೊ ಏರಿಯಾ ದಾಟಿ ಕೆಂಗೇರಿವರೆಗೂ ಹೋಗೋದಿದೆಯಲ್ಲ, ಯಪ್ಪ, ಈ ಕೆಂಗೇರಿ ದಾಟ್ಬಿಟ್ರೆ ನಮಗೆ ಮಂಡ್ಯಗೆ ಹೋದಷ್ಟೇ ಫೀಲ್ ಆಗಿಬಿಡುತ್ತೆ. ಕೆಂಗೇರಿ ದಾಟಿದ್ರೆ ಮಂಡ್ಯಗೆ ಹೋದಂಗೆ ಖುಷಿ. ಸೊ ಇಲ್ಲೇ ಇಷ್ಟೊಂದು ಟ್ರಾಫಿಕ್ಕು. ಸೊ ಇಲ್ಲಿಂದ ಈಗ ಕೆಂಗೇರಿಗೆ ಹೋಗೋಕ್ಕೆ 1 ಅವರ್ ಬೇಕು. ನೋಡೋಣ ಮುಂದೆ ಜರ್ನಿ ಹೇಗಿದೆ ಅಂತ. ಕೆಂಗೇರಿ ದಾಟಿ ನಾವು ಹೈವೇ ಎತ್ಬಿಟ್ಟ ಅಂದರೆ ಸೊ ಆರಾಮಾಗಿರುತ್ತೆ. ಮನೆಯಿಂದ ಹೊರಟು 10 ನಿಮಿಷ ಆಯಿತು, ಇನ್ನೂ ಏರಿಯಾನೇ ದಾಟಲಿಲ್ಲ. ಅವಾಗಿಂದ ಎಲ್ಲಿದ್ನೋ ಅಲ್ಲೇ ಇದ್ದೀನಿ. ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟಿದೆ ರೋಡೆಲ್ಲ. ಒಂದು ಸ್ವಲ್ಪನೂ ಮುಂದೆ ಹೋಗೋಕ್ಕಾಗ್ತಾಯಿಲ್ಲ. ಬರೀ ಒಂದು ಸೈಡವರೇ ಬರ್ತಾಯಿದ್ದಾರೆ. ಈ ಬೈಕರ್ಗಳು ಅಡ್ಡಾದಿಡ್ಡಿ ನುಗ್ಬಿಡ್ತಾರೆ. ಸೊ ಅದರಿಂದ ಜಾಸ್ತಿ ಮುಂದೆ ಹೋಗೋಕ್ಕಾಗೇ ಇಲ್ಲ. ದಾಟೋದೇ ಟೈಮ್ ತಗೊಳುತ್ತೆ, ಬೇಗನೆ ಹೋಗೋದೇ ಇಲ್ಲ. ಸೊ ಅಂತೂ ಇಂತೂ ಜಾಮ್ ಆಗಿದ್ದನ್ನು ತಪ್ಪಿಸ್ಕೊಂಡು ಹೆಂಗೋ ಮುಂದೆ ಬಂದೆ. ಸೊ ಈಗ ನೆಕ್ಸ್ಟು ಗಾಡಿಗೆ ಹೊಟ್ಟೆ ತುಂಬಿಸ್ಬೇಕು. ಹೊಟ್ಟೆ ತುಂಬಿಸ್ಮೇಲೆ ಗಾಡಿ ಮುಂದೆ ಹೋಗೋದು. ಈಗ ಗ್ಯಾಸ್ ಬಂಕು ಇನ್ನು ಕೆಂಗೇರಿವರೆಗೂ ಹೋಗಬೇಕು. ಗ್ಯಾಸ್ ಬಂಕು ಇನ್ನು ಕೆಂಗೇರಿಲೇ ಇರೋದು. ಸೊ ಇಲ್ಲೆಲ್ಲೂ ಇಲ್ಲ ಹತ್ರದಲ್ಲಿ. ಎಲ್ಲ ಬರೀ ಸಿ ಎನ್ ಜಿ ಅಂತ CNG ಹಾಕ್ಕೊಂಡವ್ರೆ. ನಮ್ಮದು LPG ಗಾಡಿ. LPG ಬೇಕಂದರೆ ಇವಾಗ ನಾವು ಕೆಂಗೇರಿವರೆಗೂ ಹೋಗಬೇಕು. ನೋಡೋಣ ಈಗ ನೆಕ್ಸ್ಟ್ ಎಲ್ಲೂ ಟ್ರಾಫಿಕ್ ಇಲ್ಲದೆ ಇದ್ರೂ ಸಾಕು. ನಾನು ಹೋಗ್ಬೇಕಂದ್ರೆ ಆರಾಮಾಗಿತ್ತಂದರೆ ಬೇಗ ಹೋಗ್ಬೋದು. ಇಲ್ಲ ಅಂದರೆ ಮಂಡ್ಯ ಹೋಗೋಷ್ಟರಲ್ಲಿ 10 ಗಂಟೆ 11 ಗಂಟೆ ಆಗಿಬಿಡುತ್ತೆ. ನಾನು ಯಾವಾಗಲೂ ಒಂದು 5 o'clock ಬಿಡ್ತಿದ್ದೆ. ಸೊ ಆದರೆ ಇವತ್ತೇ ಲೇಟ್ ಆಗೋಯ್ತು. ಅದೇ ಹೇಳಿದ್ನಲ್ಲ ಡೆಕೋರೇಷನ್ ಇತ್ತು ಅಂತ. ಸೊ ಡೆಕೋರೇಷನಿಂದ ಬರೋದೇ ಲೇಟ್ ಆಗೋಯ್ತು. ಯಲಹಂಕ ಇದ್ದಿದ್ದು ಡೆಕೋರೇಷನು ಗೊತ್ತಲ್ಲ. ಯಲಹಂಕ ನಾವು ಹೆಬ್ಬಾಳ ದಾಟೋಕ್ಕೆ ಸೇಮ್ ಇದೇ ಥರನೇ. ಹೆಬ್ಬಾಳ ದಾಟೋಕ್ಕೆ 1 ಅವರ್ ಆಗಿಬಿಡುತ್ತೆ. ಆ ಟ್ರಾಫಿಕ್ಕು ಅದೆಲ್ಲ ದಾಟ್ಕೊಂಡು. ಸೊ ದಾಟ್ಕೊಂಡು ಬರೋಷ್ಟರಲ್ಲಿ 7 ಗಂಟೆ ಆಗೇ ಹೋಗಿತ್ತು ಮನೆಗೆ ಬರೋಷ್ಟರಲ್ಲಿ. ಸೊ ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ. ಇನ್ನೇನಿದ್ರು ಮನೆಗೆ ಹೋಗಿ ಒಳ್ಳೆ ಮುದ್ದೆ, ಮಂಡ್ಯ ಉಪ್ಸಾರು, ಖಾರ ಉಪ್ಸಾರು ಊಟ ಹೊಟ್ಟೆ ತುಂಬ ತಿಂದು ಮಲ್ಬಿಡೋದೆ.
1.5 ತಿಂಗಳಾಗಿದೆ ಮುದ್ದೆ ಉಪ್ಸಾರು ಊಟ ಮಾಡಿ. ನಮ್ಮಮ್ಮ ಬರ್ತೀನಿ ಅಂದರೆ ಸಾಕು 50 ಸರಿ ಫೋನ್ ಮಾಡ್ತಾರೆ, ಎಲ್ಲಿದೆಯಾ, ಬರ್ತಾ ಇದೆಯಾ ಅಂದ್ಕೊಂಡು. ಸೊ ಆಗಲೇ 3 ಸರಿ ಫೋನ್ ಮಾಡೈತೆ. ಇನ್ನೊಂದು 3 ಸರಿ ಫೋನ್ ಮಾಡೋಷ್ಟು ನಾನು ಮಂಡ್ಯಕ್ಕೆ ಹೋಗ್ಬಿಡ್ಬೇಕು. ಆವಾಗಲೇ ಹೇಳಿದ್ದೀನಿ ಮತ್ತೆ ಫೋನ್ ಮಾಡಬೇಡ, ಬರ್ತಾಯಿದ್ದೀನಿ ನಾನೇ ಅಂತ. ಸೊ ಇನ್ನೇನು ಇವಾಗ ಲಂಕೆರೆ ಮೇನ್ ರೋಡ್ ಹತ್ರ ಹೋಗ್ತಾ ಇದ್ದೀನಿ. ಯಪ್ಪ ಈ ರೋಡ್ಗಳಂತೂ ಸಿಕ್ಕಾಪಟ್ಟೆ ಕುತುಗ್ಲೂರಪ್ಪ, ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಇನ್ನೇನು ಕಾರ್ಗೆ ಮೇವು ಹಾಕೋ ಸಮಯ. ಸೊ ಕಾರ್ದು ಹೊಟ್ಟೆ ಖಾಲಿಯಾಗಿದೆ, ಗ್ಯಾಸ್ ಹಾಕ್ಸ್ಲೇಬೇಕು. ಗ್ಯಾಸ್ ಬಂಕು ಮುಂದೆ ಬರ್ತಾ ಇದ್ದೀನಿ. ಇನ್ನೇನು ಕೆಂಗೇರಿ ಬಂದೆ, ಸಿಕ್ತು ಗ್ಯಾಸ್ ಬಂಕ್ ಸಿಕ್ತು. ಸೊ ಇವಾಗ ಇಲ್ಲಿ ಹೊಟ್ಟೆ ತುಂಬಿಸಿದ್ರೆ ಇದಕ್ಕೆ ಇನ್ನು ನಾನ್ ಸ್ಟಾಪ್ ಮಂಡ್ಯ. ಸೊ ಕೆಂಗೇರಿ ಹತ್ರ ಹಂಗೆ ಹಿಂಗೆ ಆಡಿಕೊಂಡು ಈ ಟ್ರಾಫಿಕಲ್ಲಿ ಇಷ್ಟೊತ್ತಾಯಿತು ಬರೋಷ್ಟರಲ್ಲಿ ಹೆಂಗೋ ಬಂದೆ. ಸೊ ಕಾರ್ಗೆ ಮೇವು ಹಾಕೋಣ, ಬಸ್ಸಿ ಅದಕ್ಕೂ ಹೊಟ್ಟೆ ತುಂಬಿಸೋಣ. ಇಲ್ಲೇನು ಇದೆಯೋ ಇಲ್ವೋ ಗೊತ್ತಿಲ್ವಲ್ಲಪ್ಪ, ಮೀಟ್ರ್ ಆಫ್ ಆಗಿದೆ. ಇದೆ. ಸೊ ಹಂಗೆ ಹಿಂಗೆ ಆಡಿ ಗ್ಯಾಸು ಹಾಕ್ಸ್ಕೊಂಡು ಸೊ ಕುಂಬಳಗೂಡು ಹತ್ರ ಬಂದೆ. ಇನ್ಮೇಲೆ ಆರಾಮಾಗಿ ಊರಿಗೆ ಹೋಗ್ಬೋದು. ಸೊ ಇವಾಗ ಟೈಮ್ ಎಷ್ಟು? ಟೈಮ್ 8 ಗಂಟೆ ಆಯಿತು ನೋಡಿ. ನಾನು ಮನೆ ಬಿಟ್ಟಾಗ 7 ಗಂಟೆ, ಕೆಂಗೇರಿಗೆ ಬರೋಕ್ಕೆ 8 ಗಂಟೆ, 1 ಅವರ್ ಗ್ಯಾಪು, ಅಷ್ಟು ಟ್ರಾಫಿಕ್ಕು. ಈಗ ಆರಾಮಾಗಿ ಮಂಡ್ಯಗೆ 1 ಅವರಲ್ಲಿ ಹೋಗ್ಬೋದು. ಸೊ ಇಲ್ಲಿಂದ ಈಗ ಕುಂಬಳಗೂಡಲ್ಲಿ ಇದ್ದೀನಿ, ಮಂಡ್ಯ ಹೋಗಿ 1 ಅವರ್ ಆಗುತ್ತೆ ಆರಾಮಾಗಿ. 9:15ಗೆಲ್ಲ ಮನೆಗೆ ಹೋಗ್ಬಿಡ್ತೀನಿ. ಸೊ ಈಗ ಒಬ್ಬನೇ ಹೋಗ್ಬೇಕು ಅಂದರೂ ಬೇಜಾರು ಕಾರಲ್ಲಿ. ಸೊ ಬೈಕಲ್ಲಾದರೆ ಏನೋ ಅನ್ಸಲ್ಲ. ಸೊ ಆದರೆ ಕಾರಲ್ಲಿ ಒಬ್ಬನೇ ಹೋಗ್ಬೇಕಂದ್ರೆ ಬೇಜಾರು, ಯಾಕಂದ್ರೆ ಇನ್ನೂ 3 ಸೀಟ್ ಖಾಲಿ ಇರುತ್ತಲ್ಲ ಅದಕ್ಕೆ. ಸೊ ಆದರೆ ನನಗೊಬ್ಬರು ಕಾರಲ್ಲಿ ಯಾವಾಗಲೂ ಒಬ್ಬರು ಪಾರ್ಟ್ನರ್ ಇರ್ತಾರೆ. ಯಾರು ಗೊತ್ತಾ ನೋಡಿ, ಇವರೇ ಪಾರ್ಟ್ನರ್ 92.7 ಬಿಗ್ FM. ಸೊ ಹಿಂಗೆ ನಾನು ತುಂಬ ಸರಿ ಒಬ್ಬನೇ ಹೋಗ್ತಾ ಇರ್ತೀನಿ ಕಾರಲ್ಲಿ. ಸೊ ಅವಾಗೆಲ್ಲ ನನಗೆ ಅದೇ ಪಾರ್ಟ್ನರು 92.7 ಬಿಗ್ FM ಅಥವಾ 91.1. ಸೊ ಅದು ಹಾಕ್ಕೊಂಡು ಆರಾಮಾಗಿ ಜರ್ನಿ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇರೋದೆ. ಚೆನ್ನಾಗಿರುತ್ತೆ ಜರ್ನಿ, ಬೇಜಾರು ಅನ್ಸಲ್ಲ. 1 ಅವರ್ ಅಂದರೆ ಒಂದು ಅಷ್ಟು ಸಾಂಗ್ ಕೇಳಿದ್ರೆ ಒಳ್ಳೊಳ್ಳೆ ಸಾಂಗ್ ಹಾಕ್ತಾರೆ, ಹಳೆ ಸಾಂಗ್ಗಳೆಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಕೇಳ್ಕೊಂಡು ಹೋಗ್ತಾ ಇದ್ದರೆ ಬೇಜಾರೇ ಅನ್ಸಲ್ಲ ಜರ್ನಿ. ಸೊ ಈಗ ಅಂತೂ ಇತ್ತು ಹೈವೇ ಹತ್ರ ಬಂದ್ವಿ. ಟೋಲಲ್ಲಿ ಹೋಗೋಕ್ಕಾಗಿಲ್ಲ, ಗೊತ್ತಲ್ಲ ಟೋಲು 250 ರೂಪಾಯಿ. ಸೊ ಇಲ್ಲಿಂದ ಇಲ್ಲಿಗೆ 250 ರೂಪಾಯಿ ಕಟ್ಟೋಷ್ಟು ಅನುಕೂಲ ಇಲ್ಲ, ಬೇಡ. ಏನಂತಕ್ಕೆ 250 ರೂಪಾಯಿ? ಆರಾಮಾಗಿ ನಾವು ಸರ್ವಿಸ್ ರೋಡಲ್ಲಿ ಹೋಗಿ ಹೈವೇಗೆ ಜಾಯ್ಲಾಗೋಣ. ಸೊ ಟೋಲ್ ಆದರೂ ತುಂಬ ಕಾಸ್ಟ್ಲಿ ಆಯಿತು, ಯಾಕಂದರೆ ಇಲ್ಲಿಂದ ಹೋದ್ರೇ ನಾವು ಸರ್ವಿಸ್ ರೋಡಲ್ಲಿ ಕುಂಬಳಗೂಡು ದಾಟಿ ಪೆಪ್ಸಿ ಫ್ಯಾಕ್ಟ್ರಿ ದಾಟಿದ ತಕ್ಷಣ ನಾವು ಮುಂದೆ ಹೋಗಿ ಆರಾಮಾಗಿ ರೈಟ್ ಎತ್ಕೊಂಡ್ರೆ ಹೈವೇಗೆ ಜಾಯ್ನ್ ಆಗುತ್ತೆ. ಸೊ ಇದಕ್ಕೆ ಯಾಕೆ ನಾವು 250 ರೂಪಾಯಿ ಸುಮ್ಮನೆ ಟೋಲ್ ಕಟ್ಕೊಂಡು ಹೋಗಬೇಕು? ಏನು ಇನ್ನೊಂದು 5 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ. ಸೊ ಇಂಟೆಕ್ಷನಲ್ಲಿ ಎಲ್ಲ ತುಂಬ ಜನ ಎಲ್ಲ ಆದರೂ ಕೆಳಗಡೆ ಹೋಗ್ಬಿಡ್ತಾರೆ, ಯಾರು ಮೇಲ್ಗಡೆ ಹೋಗೋದೇ ಇಲ್ಲ ಟೋಲಲ್ಲಿ. ಇಷ್ಟೊತ್ತಲ್ಲಿ ಹೆವಿ ಗಾಡಿಗಳು ಬೇರೆ. ಒಂದ್ಸರಿ ಇದೇ ಜಾಗದಲ್ಲೇ ಒಂದು ಆಕ್ಸಿಡೆಂಟ್ ಆಗಿತ್ತು, ನಾವು ಸ್ವಲ್ಪ ಜಸ್ಟ್ ಮಿಸ್ಸು. ಯಾವುದೋ ಇದೇ ಥರ ಹೆವಿ ಗಾಡಿ ಒಂದು ನಿದ್ದೆ ಮಾಡಲ್ ಗಾಡಿ ಓಡಿಸ್ತಾ ಇದ್ದ ಅನಿಸುತ್ತೆ, ಈ ಪಿಲ್ಲರ್ಗೆ ಬಂದು ಗುದ್ದಿದ್ದ. ಸೊ ಆವಾಗ ಬಚಾವ್ ಆಗಿತ್ತು, ಯಾರಿಗೂ ಏನು ಏಟಾಗಿರಲಿಲ್ಲ. ಸೊ ಈ ನೈಟ್ ಟೈಮ್ ಜರ್ನಿ ಮಾಡಬೇಕು ಅಂದರೂ ಒಂಥರ ಖುಷಿ ಇರುತ್ತೆ. ಸೊ ಆದರೂ ಒಂದು ಕಡೆ ಬೇಜಾರು. ಅಂದರೆ ಈಗಂತೂ ಖುಷಿ ಆಗ್ತಾಯಿದೆ, ಯಾಕಂದರೆ ಊರಿಗೆ ಹೋಗ್ತಾ ಇದ್ದೀನಲ್ಲ. ಸೊ 1.5 ತಿಂಗಳಾದ್ಮೇಲೆ ಊರಿಗೆ ಹೋಗ್ತಾ ಇದ್ದೀನಿ, ಖುಷಿ ಇದೆ. ಸೊ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳಿದೆ ಜರ್ನಿಲಿ ನಿಮಗೆ. ಸೊ ಊರಿಗೆ ಇವಾಗ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ನಾಳೆ ಹನುಮ ಮಾಲಾಧಾರಣೆ ಇದೆ ಸೊ ನಮ್ಮೂರಲ್ಲಿ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಇದು ನಂದು 3ನೇ ವರ್ಷ ಹನುಮ ಮಾಲೆ ಹಾಕ್ತಾ ಇರೋದು. ಸೊ ಈ ನಾಳೆ ಹನುಮ ಮಾಲೆ ಹಾಕಿ 15ಕ್ಕೆ ವಿಸರ್ಜನೆ ಇದೆ ಮೈಸೂರಲ್ಲಿ, ಶ್ರೀರಂಗಪಟ್ಟಣ. ಸೊ ನೆಕ್ಸ್ಟು ಇನ್ನು ನೋಡೋಣ ನಾಳೆ ಹೇಗಿರುತ್ತೆ ಏನು.
ಅಂದರೆ ನಾನು ಇದೇ ಫಸ್ಟ್ ಟೈಮು ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಡೇಲಿ ಹನುಮ ಮಾಲಾಧಾರಣೆ ದಿನ ಎಲ್ಲ 9 ಡೇಸು 5 ಡೇಸು ಅಂತ ಹಾಕ್ಸ್ಕೊಂಡು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ದಿನ ಒಂದು ಹೋಮ ಅಂತ ನಡೆಯುತ್ತೆ. ಸೊ ಹೋಮಕ್ಕೆ ನಾನು 3 ವರ್ಷದಲ್ಲಿ 2 ವರ್ಷ ಅಟೆಂಡ್ ಆಗೋಕ್ಕಾಗಿಲ್ಲ. ಸೊ ಯಾಕಂದರೆ ಕೆಲಸ ನಮಗೆ ಡಿಸೆಂಬರು ಸೀಸನ್ನು, ನವಂಬರ್ ಡಿಸೆಂಬರು. ಸೊ ಈ ಹನುಮ ಮಾಲೆ ಬರೋದೇ ಡಿಸೆಂಬರ್ ತಿಂಗಳಲ್ಲಿ ಕೆಲಸ ಟೈಮು. ಸೊ ನಾನು ಲಾಸ್ಟ್ 3 ಡೇಸ್ ಅಂತ ಹಾಕ್ಸ್ಕೊತಿದ್ದೆ. ಸೊ ಆದರೆ ಈ ವರ್ಷನೂ ಕೆಲಸ ಇದೆ, ಬಟ್ ಆದರೆ ಇರಲಿ, ಆದರೂ ಬೇರೆಯವ್ರಿಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕಂದರೆ 2 ವರ್ಷ ನಾನು ಹೋಮಕ್ಕೆ ಅಟೆಂಡ್ ಆಗಿಲ್ಲ, ಅಂದರೆ ಮಾಲಾಧಾರಣೆ ಮೊದಲನೇ ದಿನ ಅಟೆಂಡ್ ಆಗಿಲ್ಲ. ಸೊ ಅದಕ್ಕೆ ಈ ವರ್ಷನಾದರೂ ಹೋಗೋಣ ಅಂತ ಖುಷಿಯಿಂದ ಹೋಗ್ತಾ ಇದ್ದೀನಿ. ಸೊ ನಾಳೆ ಸಾಯಂಕಾಲ ಹೋಮ ಇದೆ ಸಾಯಂಕಾಲ. ಸೊ ಹೋಮ ಮುಗಿಸ್ಕೊಂಡು ಹೋಮ ನಡೀತಾ ಇದ್ದಂಗೆ ನಮಗೆ ಮಾಲಾಧಾರಣೆ ಆಗುತ್ತೆ. ಸೊ ಸೇಮ್ ಅದು ಅಯ್ಯಪ್ಪ ಸ್ವಾಮಿ ವ್ರತ ಥರನೇ ಹನುಮ ಸ್ವಾಮಿ ವ್ರತನು. ಸೊ ನೋಡೋಣ ನೆಕ್ಸ್ಟು ಅದು ಹೆಂಗಿರುತ್ತೆ ಏನು ಅಂತ ನಿಮಗೆ ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ, ಮಾಲಾಧಾರಣೆದೆಲ್ಲ. ನೋಡಿ ಬಂದೆ ರುಕ್ಕುಲ. ಈ ಲಾರಿಯವರು ಹೆವಿ ಗಾಡಿಯವರು ಹೆಂಗೆ ಬೇಕು ಹಂಗೆ ತಿರುಗಿಬಿಡ್ತಾರ್ರಿ. ಅದೇನು ಇಂಟೆನ್ಷನಲ್ಲಿ ಗಾಡಿ ಓಡಿಸ್ತಾರೋ ಗೊತ್ತಿಲ್ಲ. ಸೊ ಈಗ ನೆಕ್ಸ್ಟು ನಮ್ಮ ಅಮ್ಮ ಕಾಯ್ತಾ ಇರ್ತಾರೆ, ಮುದ್ದೆ ಮಾಡಿಕೊಂಡು ಊಟ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಇನ್ನೂ ಫೋನ್ ಮಾಡಿಲ್ಲ. ಸೊ ಫೋನ್ ಮಾಡಿ ನಾನು ಸ್ವಲ್ಪ ದೂರನಾದರೂ ಹೋಗಬೇಕು. ಸೊ ಇವಾಗ ಟೋಲ್ ಹತ್ರ ಬಂದಿದ್ದೀನಿ, ಫ್ಲೈಓವರ್ ಮುಗೀತು ಇಲ್ಲಿಗೆ. ಸೊ ಇವಾಗ ಟೋಲ್ ಹತ್ರ ಬಂದೆ. ಇಲ್ಲಿಂದ ಹೋಗೋಕ್ಕಿನ್ನ 1 ಅವರ್ ಜರ್ನಿ, ಅಷ್ಟೊತ್ತಿಗೆ ಫೋನ್ ಬರುತ್ತೆ. ಸೊ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ, ಹೊಟ್ಟೆ ಬೇರೆ ಎಸಿತಾ ಇದೆ. ಸೊ ಹೋಗಿ ಫಸ್ಟು ಊಟ ಮಾಡೋ ಮಲಗಬೇಕು, ಯಾಕಂದರೆ ಬೆಳಿಗ್ಗೆ ಬೇಗನೆ ಎದ್ದು ಗದ್ದೆ ಹತ್ರ ಎಲ್ಲ ಹೋಗೋದಿದೆ. ಸೊ ನೋಡೋಣ ನಾಳೆ ಹೆಂಗಿರುತ್ತೆ ಏನು ಅಂತ. ಈಗ ನಾನು ಗಾಡಿ ಓಡಿಸ್ಕೊಂಡೇ ವಿಡಿಯೋ ಮಾಡ್ತಾಯಿದ್ರೆ ಲೇಟ್ ಆಗುತ್ತೆ ವಾಶಲ್ಲಿ. ಸೊ ಈಗ ಮಂಡ್ಯ ಎಂಟ್ರ್ ಆಗಿದ ತಕ್ಷಣ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಅಂತೂ ಇಂತೂ ಊರಿಗೆ ಬಂದೆ, ಇವಾಗ ಸಮಾಧಾನ ಆಯಿತು. ಈಗ ಹೋಗಿ ಮನೇಲಿ ಹೋಗಿ ಊಟ ಮಾಡಿ ಮಲಗಿಬಿಟ್ರೆ ನಿದ್ದೆ ಬೇರೆ ಇಲ್ಲ. ಬೆಳಿಗ್ಗೆನೂ ಬೇಗ ಎದ್ದಿದ್ದೆ. ಸೊ ನಮ್ಮ ಅಮ್ಮ ಇವಾಗ ಹೋಯ್ತಾನೆ ಎಂಟ್ರಿಲೇ ಬೈತೈತಿ, ಯಾಕೆ ಇಷ್ಟೊಂದು ಲೇಟು ಅಂದ್ಕೊಂಡು. ಅವ್ರಿಗೆ ಗೊತ್ತಾಗಲ್ಲ ಟ್ರಾಫಿಕ್ಕು, ಏನು ಮಾಡೋದು. ಎಲ್ಲ ಊರ ಕಡೆ ಮಲಗಿಬಿಡ್ತಾರೆ 9:00 10 ಗಂಟೆ ಅಂದರೆ ಎಲ್ಲ ನಿದ್ದೆ ಹೋಗ್ಬಿಡ್ತಾರೆ. ನೋಡಿ ಎಲ್ಲ ಕತ್ಲೆ. ಬೆಂಗಳೂರಲ್ಲಿ ಏನು ಬೆಳಗಾನ ಮಾತಾಡ್ಕೊಂಡು ಏನು ಗಾಡಿಗಳು ಓಡಾಡ್ತಾನೆ ಇರ್ತವೆ. ಇಲ್ಲ ಹಂಗಲ್ಲ, 9:00 ಕ್ಲೋಸು. ಅಯ್ಯೋ ರಿವರ್ಸ್ ಹೊಡೆಯೋಣ ಅಂದರೆ ಹಿಟ್ಗೆ ಹಾಕವ್ರಲ್ಲಪ್ಪ ಮನೆ ಹತ್ರ ಗಾಡಿ ರಿವರ್ಸ್ ಹಾಕಬೇಕು. ಸೊ ಹಿಟ್ಗೆ ಹಾಕ್ಬಿಟ್ಟವ್ರೆ. ಸೊ ಈಗೇನು ಮಾಡೋಕ್ಕಾಗಲ್ಲ. ಸೊ ಸದ್ಯಕ್ಕೆ ರೋಡಲ್ಲೇ ನಿಲ್ಲಿಸ್ಬೇಕು. ಬೆಳಿಗ್ಗೆ ನೋಡ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಸೊ ನಾಳೆ ಮಾಲಾಧಾರಣೆ ಇದೆ ಬೆಳಿಗ್ಗೆಗಿಲ್ಲ, ಸಾಯಂಕಾಲ ಮೋಸ್ಟ್ಲಿ. ಸಾಯಂಕಾಲ ಹೋಮ ಇರುತ್ತಲ್ಲ ಆವಾಗ ಮಾಲಾಧಾರಣೆ. ಸೊ ಇನ್ನು ನಾಳೆ ನಾಳೆ ವೀಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಇವಾಗ ನಾನು ಹೋಗಿ ಊಟ ಮಾಡಿ ಮಲ್ಕೋತೀನಿ. ಸೊ ಇನ್ನೂ ಯಾರು ನನ್ನ ವಿಡಿಯೋ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ. ಸೊ ಎಲ್ರಿಗೂ ಬಾಯ್, ಗುಡ್ ನೈಟ್. ನಾಳೆ ವೀಡಿಯೋದಲ್ಲಿ ಸಿಗೋಣ.